Bible says, ಸತ್ಯವೇದ ಹೇಳ್ತಿದೆ, there came an enemy against the people of God. ದೇವ ಜನರ ವಿರುದ್ಧವಾಗಿ ಒಬ್ಬ ಶತ್ರು ಸೈನ್ಯವು ಎದ್ದು ಬಂದಿತು. Amen. Hallelujah. Hallelujah. But there was a man of God called Elisha. ಆದ್ರೆ ಅಲ್ಲಿ ಒಬ್ಬ ದೇವ ಮನುಷ್ಯನಿದ್ದನು, ಅವನು ಎಲೀಷಾ. Amen. Hallelujah. Hallelujah. அந்த ஊர்ல ஒரு தீர்க்கதரிசி இருக்கிறார். ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. அந்த ஒரு தீர்க்கதரிசியே amen அந்த தேசம் மறந்து அந்த ಒಂದು எதிரியுடைய பாளையம் மறந்து போனது இங்க ஒருத்தர் தீர்க்கதரிசி இருக்கிறான் என்பதாக. ಆ ಒಂದು ಶತ್ರುವಿನ ಸೈನ್ಯ ಇಲ್ಲೊಬ್ಬ ದೇವ ಪ್ರವಾದಿ ಇದ್ದಾನೆ ಎಂಬುದಾಗಿ ಮರೆತು ಹೋಯಿತು. Hallelujah. Hallelujah. So அவங்க என்ன பண்ணாங்க? ಅವರು ಏನ್ ಮಾಡಿದ್ರು? Whenever they would plan against that nation, ಯಾವಾಗೆಲ್ಲ ಆ ಒಂದು ದೇಶದ ವಿರುದ್ಧವಾಗಿ ಏನೆಲ್ಲ ಯೋಚನೆಗಳನ್ನ ಮಾಡ್ತಾ ಇದ್ರು, ಅವೆಲ್ಲ ಆಂಡವರು என்ன பண்ணுவாரு? இந்த தீர்க்கதரிசிக்கு எல்லாமே வெளிப்படுத்திடுவார். ಅವಾಗೆಲ್ಲ ಏನ್ ಮಾಡ್ತಾ ಇದ್ರು? ದೇವರು ತನ್ನ ಪ್ರವಾದಿಗೆ ಅದೆಲ್ಲವನ್ನ ತಿಳಿಸಿ ಬಿಡ್ತಿದ್ರು. The book of Numbers says, ಒಂದು ಅರಣ್ಯಕಾಂಡದಲ್ಲಿ ಬರೆಯಲ್ಪಟ್ಟಿದೆ, when there is a prophet of God among you, ದೇವ ಪ್ರವಾದಿ ನಿಮ್ಮ ಮಧ್ಯದಲ್ಲಿ ಇರುವುದಾದ್ರೆ ನಾನು என்னைಯ வெளிப்படுத்துவேன், ನಾನು ಅವನಿಗೆ ನನ್ನನ್ನೇ ನಾನು ಪ್ರಕಟಪಡಿಸಿಕೊಳ್ತೇನೆ. ಹಲ್ಲೆಲೂಯಾ. ಆಂಡವರು என்ன செய்வார்? ದೇವರು ಏನ್ ಮಾಡ್ತಾರೆ? எப்பெல்லாம் whenever the enemy would plan against the people of God, ಯಾವಾಗೆಲ್ಲ ದೇವ ಜನರ ವಿರುದ್ಧವಾಗಿ ಶತ್ರು ಏನೆಲ್ಲ ಯೋಚನೆಗಳನ್ನ ಮಾಡ್ತಾ ಇದ್ನೋ, the enemy king would plan, ಆ ಒಂದು ಶತ್ರುವಿನ ಅರಸನು ಆತನು ಯೋಚನೆ ಮಾಡ್ತಾ ಇದ್ದನು, God would tell it to Elisha. ದೇವರು ಅದನ್ನ ಎಲೀಷನಿಗೆ ಹೇಳಿ ಬಿಡ್ತಿದ್ರು. Elisha would warn the king not to go to that place. ಎಲೀಷನು ಅರಸನಿಗೆ ಆ ಸ್ಥಳಕ್ಕೆ ಹೋಗಬೇಡ ಎಂಬುದಾಗಿ ಎಚ್ಚರಿಸ್ತಿದ್ದನು. Elisha would tell, don't go to that valley. ಎಲೀಷನು ಹೇಳ್ತಾ ಇದ್ದನು, ಆ ತಗ್ಗಿಗೆ ಹೋಗಬೇಡಿ, The enemy is waiting to attack you. ಅಲ್ಲಿ ಶತ್ರು ನಿಮ್ಮನ್ನ ದಾಳಿ ಮಾಡುವುದಕ್ಕೆ ಕಾಯ್ತಾ ಇದ್ದಾನೆ. Amen. So whenever this would happen, ಯಾವಾಗೆಲ್ಲ ಇದು ನಡೀತಾ ಇತ್ತು, the enemy king was always confused. ಆ ಒಂದು ಶತ್ರುವಿನ ಅರಸನು ಯಾವಾಗಲೂ ಗಲಿಬಿಲಿಗೊಳಗಾಗ್ತಾ ಇದ್ದನು. ಹಲ್ಲೆಲೂಯಾ. ಯಾಕಂದ್ರೆ ஒரு ஸ்ட்ராங் ರೂಮ್ குள்ள உட்கார்ந்துக்கிட்டு ಬಲವಾದ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಯಾரும் ಇಲ್ಲದ ಒಂದು இடத்துல உட்கார்ந்து ಪ್ಲಾನ್ பண்ணாலும், ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಕುಳಿತುಕೊಂಡು ಆ ಒಂದು ಎಲ್ಲ ಒಂದು ಯೋಚನೆಯನ್ನ ಮಾಡಿದ್ರು. Amen. How come this enemy king knows where whatever strategy is? ಹೇಗೆ ಈ ಅರಸನಿಗೆ ಏನೆಲ್ಲ ತಂತ್ರಗಳನ್ನ ನಾವು ಮಾಡಿದೆವೋ ಅದು ಹೇಗೆ ಗೊತ್ತಾಗ್ತಾ ಇದೆ? Hallelujah. Hallelujah. ನಾಮದ இந்த தடவை நம்ம ಆರ್ಮಿ ಕಮಾಂಡರ್ಗೆ சொல்லலையே, ನಾವು ಈ ಬಾರಿ ನಮ್ಮ ಸೈನ್ಯಾಧಿಪತಿಗೆ ಹೇಳಿಲ್ವಲ್ಲ, நாம காலையில வாடா நடுன்னு சும்மா அப்படியே கூட்டிட்டு போனோமே, ನಾವು ಸುಮ್ಮನೆ ಹಾಗೆ ಬಾ ಬೆಳಗ್ಗೆ ಎದ್ದೇಳೆಂಬುದಾಗಿ ಹಾಗೆ ಕರ್ಕೊಂಡು ಬಂದ್ವಲ್ಲ. but how come this king knows? ಆದ್ರೆ ಹೇಗೆ ಆದ್ರೆ ಶತ್ರುವಿನ ಅರಸನಿಗೆ ಹೇಗೆ ಗೊತ್ತಾಯ್ತು? How come this king knows? How come his army know? ಹೇಗೆ ಈ ಸೈನ್ಯಕ್ಕೆ ಈ ಅರಸನಿಗೆ ಹೇಗೆ ಗೊತ್ತಾಯ್ತು? Hallelujah. Then he came to know. ಆಗ ಅವನಿಗೆ ಅರ್ಥ ಆಯ್ತು, There is a prophet. ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, தீர்க்கதரிசி இருக்கிறார். ಒಬ್ಬ ಪ್ರವಾದಿ ಇದ್ದಾನೆ. அந்த தீர்க்கதரிசி என்ன பண்றாரு? ಆ ಪ್ರವಾದಿ ಏನ್ ಮಾಡ್ತಾನೆ? நீங்க வந்து ஹால்ல பேசுறதல்ல, ನೀವು ಬಂದು ಆ ಒಂದು ಹಾಲ್ ಅಲ್ಲಿ ಮಾತಾಡೋದಲ್ಲ, மீட்டிங் ரூம்ல பேசுறதல்ல, ನೀವೊಂದು ಕೂಟದಲ್ಲಿ ಮಾತಾಡೋದಲ್ಲ, ಬೆಡ್ರೂಮ್ல பேசுறதும் கூட ಅವನು அங்க வந்து கேக்குது. ನೀ ಕೋಣೆಯಲ್ಲಿ ಮಾತಾಡುವುದನ್ನು ಕೂಡ ಅವನು ಕೇಳಿಸ್ಕೊಳ್ತಾನೆ. ಆಮೆನ್ சொல்றீங்க. ಎಸ್ ಆಮೆನ್ ಅಂತೀರಾ? So what happened? ಏನಾಯ್ತು? Amen. The enemy king planned something. ಹೌದು, ಶತ್ರುವಿನ ಅರಸನು ಏನೋ ಯೋಚನೆ ಮಾಡಿದನು. ಅವನು ಏನು ಪ್ಲಾನ್ பண்ணா? ಏನು ಯೋಚನೆ ಮಾಡಿದನು? Let me kill that prophet first. ಮೊದಲು ಆ ಪ್ರವಾದಿಯನ್ನು ಸಾಯಿಸ್ತೇನೆ. Listen to me one day. ಮೊದಲು ಒಂದನ್ನು ಗಮನಿಸಿ. ನಾನು சொல்றது ಎಲ್ಲರೂ ಕೇಳಿட்டு இருக்கீங்களா? ನಾ ಹೇಳಿದನೆ ಎಲ್ಲರೂ ಕೇಳ್ತಾ ಇದ್ದೀರಾ? This last days. ಈ ಕೊನೆಯ ದಿನಗಳಲ್ಲಿ, This last day revival. ಈ ಕೊನೆಯ ದಿನದ ಉಜ್ಜೀವನದಲ್ಲಿ your vision is very important. ನಿಮ್ಮ ದರ್ಶನ ಬಹಳ ಮುಖ್ಯ. Are you here with me? ನೀವು ನನ್ನ ಜೊತೆ ಇದ್ದೀರಾ? ಎಲ್ಲರೂ ಪಕ್ಕದಲ್ಲಿ ಇರೋರನ್ನ பார்த்து சொல்லுங்க. ಎಲ್ಲರೂ ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ. The Holy Spirit has a greater plan for you. ಪರಿಶುದ್ಧಾತ್ಮನು ನಿನ್ನ ಮೇಲೆ ದೊಡ್ಡ ಯೋಚನೆಯನ್ನು ಇಟ್ಟಿದ್ದಾನೆ. Hallelujah. 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 அந்த வசனத்தை மட்டும் நாங்கள் பார்க்கும்போது, ಆ ವಾಕ್ಯವನ್ನು ನಾವು ನೋಡುವಾಗ the Bible says, ಸತ್ಯವೇದ ಹೇಳ್ತಿದೆ, Elisha, amen, was the person with a vision. ಎಲೀಷನು ದರ್ಶನವುಳ್ಳಂತ ವ್ಯಕ್ತಿ. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. ಆண்டವರಿಗೆ இந்த நாட்களில யார் வேணும்? ದೇವರಿಗೆ ಈ ದಿನಗಳಲ್ಲಿ ಯಾರು ಬೇಕು? ಹೋರಾಡುವವನಲ್ಲ. ಬಾಯಿ ತೆರೆದು ಹೇಳ್ರಿ. ಎಲ್ಲರೂ ಬಾಯಿ ತೆರೆದು ಹೇಳಿ. ನೀವು ಹೇಳುವುದಾದ್ರೆ ದೇವರ ಬಲವನ್ನ ನೀವು ಕಾಣ್ತೀರಾ? ನೀವು ಬಾಯಿ ತೆರೆದು ಹೇಳುವುದಾದ್ರೆ ದೇವರ ಬಲವನ್ನ ನೀವು ನೋಡ್ತೀರಾ? need people who fight. ದೇವರಿಗೆ ಹೋರಾಡುವಂತ ಜನರು ಬೇಕಾಗಿಲ್ಲ. God doesn't need people who struggle. ಯುದ್ಧ ಮಾಡುವಂತ ಜನರು ಬೇಕಾಗಿಲ್ಲ. God needs people who see. ನೋಡುವಂತ ಜನರು ದೇವರಿಗೆ ಬೇಕು. ಬೇರೆ ಆಮೆನ್ சொல்லுங்க. ಯೇಸನ ಆಮೆನ್ ಅಂತೀರಾ? ನಿಮ್ಮ வாழ்க்கையே மாற போகிறது உங்களுடைய கண்கள் திறக்கப்படும் போது. ನಿಮ್ಮ ಕಣ್ಗಳು ತೆರೆಯುವುದಾದ್ರೆ ನಿಮ್ಮ ಜೀವಿತವೇ ಮಾರ್ಪಡ್ಲಿಕ್ಕಿದೆ. Hallelujah. Hallelujah. பிசாசு
பிசாசு உன் காதுகளிலே சொல்லி 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 நம்ப வச்ச பொய்கள் எல்லாம் அழிய போகிறது உன் கண்கள் திறக்கப்படும் போது. ಸೈತಾನ್ ನಿಮ್ಮ ಕಿವಿಗಳಲ್ಲಿ ಹೇಳಿ ಹೇಳಿ ಸುಳ್ಳನ್ನು ಹೇಳಿರುವಂತ ಎಲ್ಲ ಸುಳ್ಳುಗಳು ಅಳಿದು ಹೋಗ್ತಿದೆ ನಿಮ್ಮ ಕಣ್ಗಳು ತೆರೆಯಲ್ಪಡೋದಾದ್ರೆ. பார்த்து கொண்டிருக்கிற எல்லா காரியமும் அட்மாஸ்பியரையே மாற்ற போகிறார் ஆண்டவர் உன் கண்களை திறக்கும் போது. ನೀವು ಕಣ್ಗಳನ್ನ ತೆರೆಯುವುದಾದ್ರೆ ನೀವು ನೋಡ್ತಿರುವಂತ ಎಲ್ಲ ವಾತಾವರಣವನ್ನೇ ದೇವರು ಬದಲಾಯಿಸಲಿಕ್ಕಿದ್ದಾನೆ. I prophesy. ನಾ ಪ್ರವಾದಿಸ್ತೇನೆ. I prophesy. ನಾ ಪ್ರವಾದಿಸ್ತೇನೆ. There are some people here ಇಲ್ಲಿ ಕೆಲವರಿದ್ದೀರಾ who are seeing something that are not real. ನೀವು ನಿಜ ಅಲ್ಲದೆ ಇರುವಂತ ಏನೋ ಒಂದು ಕಾರ್ಯವನ್ನ ನೋಡ್ತಾ ಇದ್ದೀರಾ. சுற்றிலும் பார்க்கிற காரியங்கள் எதுவுமே நிஜமல்ல. ನೀವು ಸುತ್ತಮುತ್ತ ನೋಡ್ತಿರುವಂತ ಯಾವ ಕಾರ್ಯವೂ ನಿಜ ಅಲ್ಲ. நீங்க பார்த்துட்டு இருக்கிறது எதுவுமே நிஜமல்ல. ನೀವು ನೋಡ್ತಾ ಇರುವ ಯಾವ ಕಾರ್ಯನೂ ನಿಜ ಅಲ್ಲ. Satan has created a false atmosphere around you. ಸೈತಾನನು ಒಂದು ಸುಳ್ಳಾದ ವಾತಾವರಣವನ್ನ ನಿಮ್ಮ ಸುತ್ತಮುತ್ತಲು ಸೃಷ್ಟಿಸಿದ್ದಾನೆ. உங்களுக்கு எல்லாமே உண்மை என்ற காணப்படும்படி ಎಲ್ಲವೂ ನಿಜ ಅಂತ ಕಾಣೋ ರೀತಿಯಲ್ಲಿ உங்களுக்கு சுற்றிலுமா இருக்கிற சூழ்நிலையை பிசாசு மாற்றி வைத்திருக்கிறார். ನಿಮ್ಮ ಸುತ್ತ ಇರುವಂತ ಪರಿಸ್ಥಿತಿಯನ್ನ ಸೈತಾನ ಆ ರೀತಿ ಮಾಡಿದ್ದಾನೆ. ಆದ್ರೆ ದೇವರು ஒப்புக்கொடுக்க இந்த நாளில் அதை உடைக்க போகிறார். ನೀವು ಒಪ್ಪಿಸಿಕೊಡುತ್ತಾ ಇರುವಾಗ ದೇವರು ಅದನ್ನ ಒಡಿಲಿಕ್ಕಿದ್ದಾನೆ. உங்க கண்ணு மேல இருக்கிற அந்த பொறையை ஆவியானவர் எடுக்க போகிறார். ನಿಮ್ಮ ಕಣ್ಗಳಲ್ಲಿ ಇರುವಂತ ಪೊರೆಯನ್ನ ದೇವರ ಆತ್ಮನು ತೆಗಿಲಿಕ್ಕಿದ್ದಾನೆ. பிசாசுடைய பொய்யை கர்த்தர் உடைக்க போகிறார். ಸೈತಾನನ ಸುಳ್ಳನ್ನ ದೇವರು ಒಡೆಯಲಿಕ್ಕಿದ್ದಾನೆ. விசுவாசிக்கிறீங்க. ಯೇಸುನಾದ ನಂಬ್ತೀರಾ? ஹalleluya. ಹalleluya.